ಬೇಕಾದರೆ ಆ ಥರ ಏನಾದರೂ ಮಕ್ಕಳು ಆರೋಗ್ಯಕ್ಕೆ ಮಕ್ಕಳಿಗೆ ಮಕ್ಕಳ ಆರೋಗ್ಯಕ್ಕೆ ಇಲ್ಲಾಂದರೆ ತೊಟ್ಲಾಗುತ್ತೆ. ನಾನು ನಿಮಗೆ ಇವತ್ತು ಒಂದು ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಬಂದಿದ್ದೀನಿ. ಈ ದೇವಸ್ಥಾನದ ವಿಶೇಷತೆ ಏನು ಅಂತಂದರೆ, ಸುಬ್ರಹ್ಮಣ್ಯ ಸ್ವಾಮಿನ ಮತ್ತು ನರಸಿಂಹ ಸ್ವಾಮಿನ ಒಟ್ಟಿಗೆ ಪೂಜೆ ಮಾಡ್ತಾರೆ. ಇದು ಎಲ್ಲಿರೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ವಿಡಿಯೋನ ಪೂರ್ತಿ ನೋಡಿ. ಬೆಂಗಳೂರಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ನರಸಿಂಹ ಸ್ವಾಮಿ ಅವರನ್ನು ಒಂದೇ ಸ್ಥಳದಲ್ಲಿ ಪೂಜಿಸಲ್ಪಡುತ್ತದೆ. ಶಾಂತವಾದ ವಾತಾವರಣ, ಸುತ್ತಮುತ್ತ ಸುಂದರ ಬೆಟ್ಟಗಳು, ದೇವರ ದರ್ಶನಕ್ಕೆ ತುಂಬ ಚಂದದ ಸ್ಥಳ. ಇದು ನಮ್ಮ ಸುಂದರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ದೇವಾಲಯದ ಸಮಯ ಬಂದು ಬೆಳಗ್ಗೆ 6:30ರಿಂದ ರಾತ್ರಿ 9 ಗಂಟೆವರೆಗೂ ತೆರೆದಿರ್ತಾರೆ. ನೀವು ಏನಾದರೂ ಮನಸ್ಸಲ್ಲಿ ಕೋರ್ಕೊಂಡು ಅಂದ್ಬಿಟ್ಟು ಹೋದರೆ ಗುಡ್ಡಿ ಒಳಗಡೆ ನಾಗರು ಗುಡ್ಡಿ ಒಳಗಡೆ ನಾಗರ ಹಾಕ್ತೀವಿ. ಏನಾದರೂ ಮನಸ್ಸಲ್ಲಿ ಕೋರ್ಕೊಂಡು ಮತ್ತು ದೋಷ ಏನಾದರೂ ಆ ಥರ ಪರಿಹಾರ ಆದಮೇಲೆ ಏನಾದರೂ ಇದು ಮಾಡ್ಕೊಂಡು ಅರ್ಕೆ ಕಟ್ಕೊಂಡು ನಡೆಯುತ್ತೆ. ಹೌದಾ? ಇದೆಲ್ಲ ಅದೇ ನಾಗರಕಲ್ಲು ಇನ್ನೇನು ಏನು ಎಲ್ಲ ಕಡೆ ಇದೆ. ಕೊಡ್ಲಾಕ ನಾಗರಿಕ ಏನದು? ಇಲ್ಲ, ಅದು ಬರ್ಸ್ಕೋಬೇಕು ಆರೋಗ್ಯಕ್ಕೆ ಹಾಕೋದು ಹಚ್ಕೊಂಡ್ರೆ ಕಣ್ಣು ಕಿವಿ ಆ ಥರ ಆಗ್ತಾರೆ. ಇದು ತೊಟ್ಲು ಆ ಥರ ಕಟ್ಬೋದು. ಮದುವೆ ಆಗಬೇಕು ಮಕ್ಕಳು ಇದು ಬಿಗ್ನೆಸ್ ಇದು ಆಗ್ತಾರೆ. ದೇವ್ರಿಗೆ ಕೃಷಿನಲ್ಲಿ ಬಿಗ್ನೆಸ್ಗೆ ಮತ್ತು ಮನೆ ದೃಷ್ಟಿ ದೋಷ ಮನೆ ಕಟ್ಟಕ್ಕೆ ತಾಳಿ ಮದುವೆ ಆಗಿದ್ದು ಆರೋಗ್ಯದಲ್ಲಿ ಸಮಸ್ಯೆ ಇರೋರು ಅಥವಾ ಮದುವೆ ಆಗದೆ ಇರೋರು ಬಂದು ಬೇಡ್ಕೊಂಡು ಅವ್ರ ಕೈಲಾಗಿ ಬೇಕಾದ್ರೆ ಆ ಥರ ಏನಾದರೂ ಅರ್ಕೆ ಕಟ್ಕೊಂಡ್ರೆ ಹಾಗೆ ಆಗುತ್ತೆ ಅಂತ ಮಕ್ಕಳಿಗೆ ಮಕ್ಕಳ ಆರೋಗ್ಯ ಇಲ್ಲಾಂದರೆ ತೊಟ್ಲಾಗುತ್ತೆ. ಎಷ್ಟಾಗಿದೆ? ಅದು ನೀರು ಆಗುತ್ತೆ. ಏನಿದು ಎಲ್ಲಿ ಕಟ್ಟೋದಿದು? ಅದು ಉಂಡೆ ಒಳಗಡೆ ಆಗ್ತದೆ. ಉಂಡೆ ಒಳಗೆ ಹಾಕ್ಬೋದು. ಪೂಜೆ ಮಾಡಿಸ್ಬಿಟ್ಟು ಹಾಕ್ಬೇಕು. ಹಂಗೆ ಹಾಕ್ಬೋದು. ಅರ್ಕೆ ಮಾಡ್ಕೊಂಡು ಹಾಕ್ಬಿಟ್ಟು ನೀವು ಅಕ್ಕಿ ಬೇಳೆ ಬೆಲ್ಲ ಆ ಥರ ಏನಾದರೂ ದೇವ್ರಿಗೆ ಸುಲಭ ಹಾಕ್ಬೋದು. ಬೇಡ್ಕೊಂಡು ಆ ಉಂಡೆ ಒಳಗಡೆ ಏನು ಅನುಕೂಲ ಆಗುತ್ತೆ ಬೇಡ್ಕೊಂಡು ಹಾಕ್ಬೋದು. ಈ ದೇವಸ್ಥಾನನ ನೀವೆಲ್ಲ ನೋಡಬೇಕು. ಈ ದೇವಸ್ಥಾನನ ನೀವು ಕಣ್ಣು ತುಂಬ್ಕೊಬೇಕು. ಸ್ವಾಮಿಯ ಪವಾಡಗಳನ್ನ ನೀವು ಕೇಳಬೇಕು ಅಂದರೆ ದೊಡ್ಡಬಳ್ಳಾಪುರದಲ್ಲಿರೋಂತಹ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ನೀವು ಭೇಟಿ ಕೊಡಲೇಬೇಕು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನನ್ನ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.